ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ, ಕರ್ನಾಟಕ ರಾಜ್ಯದಲ್ಲಿ ನಡೆದಂತಹ 2024 ಮತ್ತು 25ನೇ ಒಂದು ಶೈಕ್ಷಣಿಕ ವರ್ಷದಲ್ಲಿ ನಡೆದಂತಹ SSLC ವಿದ್ಯಾರ್ಥಿಗಳ ಮಧ್ಯವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇದೀಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಒಂದು ಪ್ರಮುಖ ಮಾಹಿತಿ ಪ್ರಕಟ ಆಗಿರುವಂಥದ್ದು. SSLC ವಿದ್ಯಾರ್ಥಿಗಳಿಗೆ ನಡೆದಂಥ ಒಂದು ಮಧ್ಯವಾರ್ಷಿಕ ಪರೀಕ್ಷಾ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಇದೀಗ ಒಂದು ಆದೇಶವನ್ನು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ವಿದ್ಯಾರ್ಥಿಗಳ ಫಲಿತಾಂಶ ಯಾವಾಗ ಪ್ರಕಟ ಆಗಬೇಕು, ಏನು ಎತ್ತ ಮೌಲ್ಯಮಾಪನ ಯಾವಾಗ ನಡೀಬೇಕು ಅಂತೆಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇರುವಂಥದ್ದು. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಮಾಹಿತಿಯನ್ನು ಪಡೆದುಕೊಳ್ಳಲು ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುವಂಥದ್ದು. ಅಲ್ಲಿ ಕೂಡ ಹೆಚ್ಚಿಗೆ ಮಾಹಿತಿಯನ್ನು ನೀವು ಪಡೆದುಕೊಳ್ತಾ ಇರ್ಬೋದು ಅಂತ ಹೇಳ್ತಾ, ನಿಮ್ಮೆಲ್ಲ ಸ್ನೇಹಿತರಿಗೆ SSLC ಮಧ್ಯವಾರ್ಷಿಕ ಪರೀಕ್ಷೆಯನ್ನು ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಪೋಷಕರುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ, ವಿಡಿಯೋ ಕಡೆಗೆ ಬರೋಣ. ವಿದ್ಯಾರ್ಥಿಗಳೇ, SSLC ಮಧ್ಯವಾರ್ಷಿಕ ಪರೀಕ್ಷಾ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಇದೀಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹಲವಾರು ರೀತಿಯಾದಂಥ ಒಂದು ವಿವಾದಗಳು, ಒಂದು ರೀತಿಯಾದಂಥ ಚರ್ಚೆಗಳಿಗೆ ಕಾರಣವಾದಂತೆ ಒಂದು SSLC ಮಧ್ಯವಾರ್ಷಿಕ ಪರೀಕ್ಷೆಯನ್ನು, ಒಂದು ಪ್ರಶ್ನೆ ಪತ್ರಿಕೆಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಇಡೀ ರಾಜ್ಯಾದ್ಯಂತ ಒಂದೇ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆಯನ್ನು ರೂಪಿಸಲು, ಏಕರೂಪದ ಒಂದು ಪ್ರಶ್ನೆ ಪತ್ರಿಕೆಯನ್ನು ರೂಪಿಸಲು ಮುಂದಾಗಿತ್ತು. ನಂತರದ ದಿನಗಳಲ್ಲಿ ಈ ಒಂದು SSLC ವಿದ್ಯಾರ್ಥಿಗಳ ಮಧ್ಯವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕೂಡ ಸೋರಿಕೆಯಾಗಿದ್ವು ಅಂತಕ್ಕಂಥ ಒಂದು ಸುದ್ದಿಗಳು ಕೂಡ ವರದಿಯಾಯಿತು. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಂತೂ ಮುಕ್ತಾಯ ಆಗಿರುವಂಥದ್ದು. ಈ ಒಂದು ಪರೀಕ್ಷೆ ಮುಕ್ತಾಯದ ನಂತರದಲ್ಲ ವಿದ್ಯಾರ್ಥಿಗಳಿಗೆ ಏಕರೂಪವಾಗಿಯೇ ರಿಸಲ್ಟನ್ನು ಕೊಡೋದಕ್ಕೆ ಇಲಾಖೆ ಕಡೆಯಿಂದನೂ ಕೂಡ ಈಗ ಸೂಚನೆ ಕೊಟ್ಟಿರುವಂಥದ್ದು. ಒಂದೇ ದಿನದಂದೇ ರಿಸಲ್ಟ್ ಪ್ರಕಟ ಆಗಬೇಕು ಅಂತ ಇದೀಗ ವಿದ್ಯಾರ್ಥಿಗಳಿಗೆ ತಿಳಿಸುವಂಥದ್ದಾದರೆ, ಪ್ರಮುಖ ಮಾಹಿತಿ ಏನು, ಶಿಕ್ಷಣ ಇಲಾಖೆ ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರ ಒಂದು ಸೂಚನೆ ಏನಾಗಿದೆ ಅಂತ ತಿಳಿಸುವಂಥದ್ದರೆ, SSLC ವಿದ್ಯಾರ್ಥಿಗಳ ಒಂದು ಪರೀಕ್ಷೆಗಳು ಮುಕ್ತಾಯ ಆಗಿರುವಂಥದ್ದು. ಇದೇ ಮೊದಲ ಬಾರಿಗೆ ಅರ್ಧವಾರ್ಷಿಕ ಪರೀಕ್ಷೆಗೂ ಕೂಡ ಮಂಡಳಿಯ ಒಂದು ಪರೀಕ್ಷಾ ಫಲಿತಾಂಶ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿತ್ತು. ನಂತರದಲ್ಲಿ ಇದೀಗ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ 24ನೇ ತಾರೀಕಿನಿಂದ ಸೆಪ್ಟೆಂಬರ್ 30ನೇ ತಾರೀಕಿನ ತನಕ ಒಂದು ಪರೀಕ್ಷೆಗಳನ್ನು ಕೂಡ ನಡೆಸಲಾಗಿತ್ತು. ಇದೀಗ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ 20ನೇ ತಾರೀಕಿನ ತನಕ ದಸರಾ ರಜೆ ಇರೋದ್ರಿಂದ, ದಸರಾ ರಜೆ ಮುಗಿದ ನಂತರದ ದಿನದಲ್ಲಿ ಅಂದರೆ ನಂತರದ ಒಂದು 3-4 ದಿನದಲ್ಲಿ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯಗಳನ್ನು ಪೂರ್ಣಗೊಳಿಸಿ ವಿಷಯ ಶಿಕ್ಷಕರು ಆ ಒಂದು ಫಲಿತಾಂಶವನ್ನು ಒಂದು ಪ್ರಕಟಿಸಬೇಕು ಅಕ್ಟೋಬರ್ 25ನೇ ತಾರೀಕಿಗೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು. ಅಂದರೆ ವಿದ್ಯಾರ್ಥಿಗಳ ಒಂದು ಪರೀಕ್ಷಾ ಫಲಿತಾಂಶವನ್ನು ಅಕ್ಟೋಬರ್ 25, 2024ರಂದು ಪ್ರಕಟಿಸಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಫಲಿತಾಂಶ ಪ್ರಕಟಿಸಿದ ಮಾಹಿತಿಯನ್ನು ಅಕ್ಟೋಬರ್ 29ರೊಳಗಾಗಿ ಮುಖ್ಯ ಶಿಕ್ಷಕರಿಂದ ಪಡೆದು ಅಧಿಕಾರಿಗಳು ಇಲಾಖೆಗೆ ಸಲ್ಲಿಸಬೇಕು ಅಂತ ಸೂಚಿಸಲಾಗಿರುವಂಥದ್ದು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಏನು ಸೂಚನೆ ಬಂದಿದೆ ಅಂದರೆ, ಅಕ್ಟೋಬರ್ 25ನೇ ತಾರೀಕಿನಂದು SSLC ವಿದ್ಯಾರ್ಥಿಗಳ ಮಧ್ಯವಾರ್ಷಿಕ ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ನಿಮ್ಮೊಂದು ರಿಸಲ್ಟ್ ವೆಬ್ಸೈಟಲ್ಲಿ ಏನು ಅನೌನ್ಸ್ ಆಗೋದಿಲ್ಲ, ನಿಮ್ಮೊಂದು ಶಾಲಾ ಹಂತದಲ್ಲೇ ರಿಸಲ್ಟನ್ನು ನಿಮಗೆ ಪ್ರಕಟ ಮಾಡ್ತಾರೆ. ರಿಸಲ್ಟ್ ವಿದ್ಯಾರ್ಥಿಗಳದ್ದು ವ್ಯಾಲ್ಯೂಯೇಷನ್ ಎಲ್ಲನೂ ಕೂಡ ಅಕ್ಟೋಬರ್ 20ರ ನಂತರದಲ್ಲಿ, ದಸರಾ ರಜೆ ಮುಗಿದ ನಂತರದಲ್ಲಿ ವ್ಯಾಲ್ಯೂಯೇಷನ್ ಎಲ್ಲ 3-4 ದಿನದಲ್ಲಿ ಮಾಡಿ ರಿಸಲ್ಟನ್ನು ಅಕ್ಟೋಬರ್ 25ಕ್ಕೆ ಪ್ರಕಟ ಮಾಡಬೇಕು ಅಂತ ಇದೀಗ ಇಲಾಖೆ ಕಡೆಯಿಂದ ಸೂಚನೆ ಬಂದಿರುವಂಥದ್ದು. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.